ದೊಡ್ಡ ಕೆರೆ ಬೋಟ್ ಉದ್ಘಾಟನೆ ಮಾಡಿದ್ರಲ್ಲ ಅದನ್ನ ಹೊಸಿ ತಕೊಂಡ್ ಬರ್ಲಾ ಇಲ್ಲಿ. ದೊಡ್ಡ ಕೆರೆಗಿಂತ ಶಾನೆ ದೊಡ್ಡ ಸಮುದ್ರ ತುಂಬರಿತಾ ಅದು. ಅದ್ಯಾಕ್ರಿ ಆ ಬೋಟ್ ತಗೊಂಡ್ ನೀವೇನಾದ್ರ ಸ್ವಿಮ್ಮಿಂಗ್ ಕ್ಲಾಸ್ ಚಾಲೂ ಮಾಡ್ಬೇಕಂತಿದ್ದೀರೇನ್ರಿ ಮತ್ತ? ಅದಂಗಲ್ಲ ಗಂಡ್ಲ, ನೆನ್ನೆ ಬರೋ ಸಿದ್ದು ಕಾಕ ಇವತ್ತೇನಾದ್ರು ನಮ್ ರಾಣೆಬೆನ್ನೂರಿಗೆ ಬಂದ್ಬಿಟ್ಟಿದ್ರೆ ರೋಡಲ್ಲ ಗಂಡ್ಲ ನೀರಲ್ಲಿ ಬೋಟಲ್ಲಿ ಕರ್ಕೊಂಡು ಹೋಗ್ಬೋದಿತ್ತು. ಶಾನೆ ದೊಡ್ಡ ಕೆಲಸ ಕೈ ತಪ್ತು ನೋಡ್ಲಾ. ಅದ್ಯಾಕ್ರಿ ಆಗ್ಲಿಂದ ಕೆರೆ ಬೋಟು ಅಂತ ಒಂದೇ ದಪ್ಪ ಬೈಕೊಳ್ತಾ ಇದ್ದೀರಾ? ಅಂತದೇನ್ರಿ ಆಗೈತೀಗ ಆಗ್ಬಾರದು? ಅಲ್ಲಿ ನೋಡ್ಲಾ, ಒಂದೇ ಮಳೆ ಉಯ್ದುದಕ್ಕೆ ಇಡೀ ರಾಣೆಬೆನ್ನೂರಲ್ಲಿರೋ ಚರಂಡಿ ನೀರು ಬೀಚಿನ ಅಲೆಗಳನ್ನು ಮೀರ್ಸಂಗೆ ನುಗ್ತಾ ಇದಲ್ಲ. ಇದೇನು ರಸ್ತೆನೋ ಇಲ್ಲೋ ಕೆರೆನೋ ಅಂತ ಶಾನೆ ಕನ್ಫ್ಯೂಷನ್ ಕಂಡ್ಲ. ಹಿಡ್ಕೊಳ್ಳ ಪಸಿ ಗಟ್ಟಿಯಾಗಿ ಹಿಡ್ಕೊಳ್ಳ. ಅಯ್ಯೋ ಒಂಟೆ ಹೋಯ್ತದೆ ನೋಡ್ಲಾ. ಏನಾದ್ರಿ? ಏನ್ ಹೋಯ್ತು? ಏನ್ ಹಿಡ್ಕೊಂಡ್ರಿ? ಬೆಟ್ಟದ ಮಲ್ಲಪ್ಪನ ಗುಡ್ಡ ಚಿರ್ತಿ ಏನಾದ್ರು ಬಂದ ಹೆಂಗ್ರಿ? ಆಗ ಅವನಲ್ಲಿ ನೋಡ್ಲಾ ಚಿರತೆ ಗಿರ್ತಿ ಇಲ್ಲ ಹಾಕ್ಲ ಬಂದದು. ಸ್ಕೂಟಿ ತೆಲ್ಕೊಂಡು ಹೊಂಟೈತ್ಕೊಂಡ್ಲ. ನಮ್ಮ ಅಣ್ಣ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡವನೆ. ಅದಕ್ಕೆ ಬಸಿ ಗಟ್ಟಿ ಹಿಡ್ಕೊಳಪ್ಪ, ಅದ್ರ ಜೊತೆಗೆ ನೀನೇನು ತೆಲ್ಗಿಳ್ಕೊಂಡು ಹೋಗ್ಬಿಟ್ಟಿ ಅಂತ ಹೇಳುದ್ನಪ್ಪ. ಅಯ್ಯೋ ಪಾಪ, ಹಣ್ಣು ತರಕಾರಿನೂ ತಗೊಂಡು ಮನೆ ಕಡೆಗೆ ಹೋಗೋಣ ಅಂತ ಮಾರ್ಕೆಟ್ ಕಡೆಗೆ ಬಂದಿದ್ರು ಅನ್ಸುತ್ತೆ. ಪಾಪ ಚರಂಡಿ ನೀರು ಮಳೆ ನೀರು ಮಿಕ್ಸ್ ಆಗಿ ಮನೆಗೆ ಹೋಗಿ ವಿಕ್ಸ್ ಹಚ್ಕೊಂಡ್ ಮಲ್ಕೊಳಂಗ ಆಗೇ ಬಿಡ್ತು. ಅಲ್ಲಿ ನೋಡ್ರಿ, ಆ ಮರದ ಮೇಲೆ ಯಾಕೋ ದೀಪ ಹತ್ತಿ ಹತ್ತಿ ಹೋಯ್ತದೆ. ಅಯ್ಯ ಅದೇನು ದೀಪ ಅಲ್ಕಂಡ್ಲ, ಅಡ್ಡದಿಡ್ಡಿ ಬೆಳ್ಕೊಂಡಿರೋ ಮರದ ಕೊಂಬೆಗಳು ಕರೆಂಟಿನ ಲೈನಿಗೆ ತಾಕ್ತದೆ ಗಂಡ್ಲ. ಅದು ದೀಪ ಅನ್ಕೊಂಡ್ಬಿಟ್ಟೇನ್ಲ ಮಂಕೆ. ಈ KEB ಅವರು ಲೈನ್ ಬಿಲ್ ಕಟ್ಟಿಲ್ಲ ಅಂತ KEB ಲೈನ್ ಅನ್ನ ಕಟ್ ಮಾಡ್ದಂಗೆ ಈ ಮರದ ರಂಬೆ ಕೊಂಬೆಗಳನ್ನ ಏನಾದ್ರು ಕಟ್ ಮಾಡಿದ್ರೆ ಆ ದೀಪ ಯಾಕ್ಲ ಒತ್ತುತ್ತಾ ಇದ್ದಾತು? ಅಯ್ಯೋ ಶಿವನೇ, ಅದಂಗ್ಯಾಕ್ರಿ? ಬೆಂಕಿನ ಯಪ್ಪ, ನಾನಂತೂ ಮನೆಗೆ ಹೊಂಟೇನಪ್ಪ. ಈ ಮರದ ಬೆಂಕಿ ಆ ಚರಂಡಿ ನೀರು ಎರಡು ಮಿಕ್ಸ್ ಆಗಿ ನನ್ನನ್ನ ಮುಳುಗಿಸ್ಬಿಟ್ರೆ ಏನ್ ಮಾಡೋದು? ಇಲ್ಲ, ನಾನು ಬರ್ತೀನಿ ತಡ್ಕಳ್ಳ. ಅದೇ ಆಗ್ಲ ನನ್ನನ್ನು ಬಿಟ್ಟು ಹೊಂಟದೆ ತಡ್ಕರ್ಲ. ನಾನೇನಾದ್ರೂ KEB ಅವ್ರಿಗೆ ಹೋಗಿ ಈಗಲೇ ಆ ಮರದ ಕೊಂಬೆ ಸರಿ ಮಾಡ್ರಿ ಅಂತ ಹೇಳ್ಬಿಟ್ಟೇನೆ ಅನ್ಲ. ಏನೋ ಬಿಡ್ರಿ, ದೊಡ್ಡ ಮಂದಿ ವಿಷಯ ನಮ್ಗೆ ಯಾಕೆ ಹಂಗಂತೀಯನ್ಲ. ನೋಡಿಲ್ಲ ಮತ್ತೆ ಮನೆಗೆ ಹೋಗವ.